ಬೀದರ್ ಜಿಲ್ಲೆಯ ಕಟ್ಟಿತುಗಾಂವ್ ಗ್ರಾಮದ ಸಹೋದರ ಸಚಿನ್ ಏನು ರೈಲ್ವೆ ಪಟ್ರಿಯೊಳಗೆ ಹೋಗಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದು ನಾವೆಲ್ಲರೂ ಗಮನಿಸಿದ್ದೇ. ಆದರೆ ಈ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಕಾಣ್ತಾ ಇದೆ. ವಿಶೇಷವಾಗಿ ಅತ್ಯಂತ ಬಡ ಕುಟುಂಬದ ಸಹೋದರ ಸಚಿನ್, ಅವನಿಗೆ 5 ಜನ ಅಕ್ಕಂಗಿಯರು, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸಿವಿಲ್ ಇಂಜಿನಿಯರ್ ಆದಂಥ ಸಚಿನ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಬಹುತೇಕ ಆ ಕುಟುಂಬದ ಒಂದು ಮೇನ್ ಪಿಲ್ಲರೇ ಬಿದ್ದು ಹೋಗಿದ್ದು ನಮಗೆಲ್ಲರಿಗೂ, ಇಡೀ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಗೆ ಅತ್ಯಂತ ದುಃಖದ ವಿಷಯ. ನಾನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಒಬ್ಬ ಶಾಸಕನಾಗಿ ನಾನು ಆಗ್ರಹವನ್ನು ಮಾಡ್ತೇನೆ. ಇವತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಿಮಗೆ ನಿಜವಾಗಿ ಕೂಡ ಈ ಜನರ ಮೇಲೆ ಏನಾದರೂ ಕಾಳಜಿ ಇದ್ದರೆ, ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರ ಆಪ್ತರು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಒಂದೇ ಸವನ ಎಲ್ಲ ಕಡೆ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವತ್ತು ಸುಮಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು 55 ವರ್ಷ ರಾಜಕಾರಣ ಮಾಡಿದ್ರು ಕೂಡ ಇಂಥ ಯಾವುದೇ ಅವರಿಗೆ ಇಂಥ ಈ ಶಬ್ದ ಜನ ಯಾರೂ ಮಾತಾಡಿರಲಿಲ್ಲ. ಆದರೆ ನಾನು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಾಗೂ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ, ತಾವು ಕೂಡಲೇ ಯಾರು ಈ ಘಟನೆಗೆ ತಪ್ಪಿಸ್ತಾರೋ ಅವ್ರ ಮೇಲೆ ಕಾನೂನಿನ ಕಠಿಣ ಕ್ರಮ ಜರುಗಬೇಕು. ಮತ್ತು ವಿಶೇಷವಾಗಿ ಯಾವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಸಚಿನ್ ಬರೆದಂಥ ಡೆತ್ ನೋಟ್ ತೊಗೊಂಡು ಅವ್ನು ಸ್ವತಃ ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರು ಡೆತ್ ನೋಟ್ ತೊಗೊಂಡು ಯಾರೇ ಒಬ್ಬನ ಡೆತ್ ನೋಟ್ ಅದ ಅಂದ್ರೆ ಸೀರಿಯಸ್ ಅವನ ಮೊಬೈಲ್ ನಂಬರ್ ತೊಗೊಂಡು ಅಥವಾ ಒಂದು CDR ಹಾಕು ಅಥವಾ ಒಂದು ಲೊಕೇಶನ್ ಹಾಕಿ ಅವನು ಇದ್ದ ಜ್ಯೂರಿಡಿಕ್ಷನ್ದೊಳಗೆ ಒಂದೇ ಗಂಟೆದೊಳಗೆ ಅವನಿಗೆ ಪೊಲೀಸರು ಹಿಡ್ಕೊಂಡು ತಂದು ಏನಾಗ್ಯದ ಅಂತ ಕೇಳಿ ನಾವು ರಕ್ಷಣೆ ನೀನು ಕೊಡ್ತೇವೆ ಅಂತ ಹೇಳಿ ಅವನ ಪ್ರಾಣ ಪೊಲೀಸರು ಉಳಿಸ್ಬೋದಾಗಿತ್ತು. ಈ ಪ್ರಕರಣದಲ್ಲಿ ಮೊಟ್ಟ ಮೊದಲಿಗೆ ನಾನು ಹೇಳ್ತೇನೆ, ಇದು ಪೊಲೀಸರ ಬಹುದೊಡ್ಡ ಪ್ರಮಾಣದ ವೈಫಲ್ಯ. ಇದು ಪೊಲೀಸರು. ನನಗೆ ಯಾಕೆ SP ಸಾಹೇಬರು ಹಿಂಗೆ ಕುಂತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾರೋ ಇಬ್ಬರಿಗೆ ಡೆತ್ ಆದ ಮೂಲಕ ಇಬ್ಬರಿಗೆ ಕಾನ್ಸ್ಟೇಬಲ್ಗಳಿಗೆ ನೀವು ಸಸ್ಪೆಂಡ್ ಮಾಡಿದ್ರಂದ್ರೆ ಇದು ಪರಿಹಾರನ? ಈ ಸರ್ಕಾರದೊಳಗೆ ಬಡವರು, ಮಿಡಲ್ ಕ್ಲಾಸ್ ಜನ ಬದುಕಬೇಕೋ ಏನು ಎಲ್ಲರೂ ಆತ್ಮಹತ್ಯೆ ಮಾಡ್ಕೋಬೇಕಂತಕ್ಕಂಥ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ನಮ್ಮ ಹಿರಿಯರು, ಈ ಭಾಗದ ಕ್ಷೇತ್ರದ ನಾಯಕರು ಪ್ರಕಾಶ್ ಖಂಡ್ರೆ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ರ ನೇತೃತ್ವದಲ್ಲಿ, ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು, ನಾವು ಸಂಪೂರ್ಣವಾಗಿ ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಕೊಡೋ ತನಕ, ಮತ್ತು ಈ ಸರ್ಕಾರ ಏನು ಈ ಮನಿದೇ ಒಬ್ಬ ಆಸರೆ ಅವನು ಸಚಿನ್, ಅವ ಇಲ್ಲಂದ್ರೆ ಈ ಮನೆಗೆ ಏನೂ ಇಲ್ಲ. ಸುಮಾರು ಈ ಕುಟುಂಬಕ್ಕೆ 1 ಕೋಟಿ ಪರಿಹಾರ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಡಬೇಕು. ಮತ್ತು ಏನವ್ರ ಸಹೋದರಿಯರು, ಅವ್ರ ತಂದೆಗೆ ಆರಾಮಿಲ್ಲ, ತಾಯಿ ಪ್ಯಾರಲಿಸಿಸ್ ಪೇಷೆಂಟ್, ಅವರಿಗೆ ಕಿತ್ತು ತಿಂತಕ್ಕಂಥ ಬಡತನ, ಅವ್ರ ಮನೆ ನೋಡಿದ್ರೆ ನಮಗೆ ನಿಜವಾಗ್ಲೂ ಕಳ್ಳಿಕ್ಕಿದ್ದು ಬರ್ತಕ್ಕಂಥದ್ದು. ಹಾಗಾಗಿ ಅವ್ರ ಕುಟುಂಬದೊಳಗೆ ಒಬ್ಬರಿಗೆ ನೌಕರಿ ಕೊಡಬೇಕು, ಸರ್ಕಾರಿ ನೌಕರಿ ಕೊಡಬೇಕು. ಕೂಡಲೇ 1 ವಾರ ಒಳಗಾಗಿ ತಾವು 1 ಕೋಟಿ ಪರಿಹಾರ ಘೋಷಣೆ ಮಾಡಬೇಕು. ನಾನು ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನೀವು ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಗಿಂತ ಮೊದಲು ನೀವು ಓಡಿ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ, ನಾವು ಬಂದಿದ್ದೀವಿ. ಆದರೆ ತಾವು ಈಗಾಗಲೇ ಓಡಿ ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ 1 ಕೋಟಿ ರೂಪಾಯಿ ಪರಿಹಾರ ಕೊಡಿಸಿ, ಆ ಒಬ್ಬ ಸಹೋದರಿಗೆ ನೌಕರಿ ಕೊಡಿಸಿ, ಯಾರಿದ್ರೊಳಗೆ ತಪ್ಪು ಮಾಡ್ಯಾರ ಅವ್ರಿಗೆ ಕಾನೂನಿನ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ನಾನು 2 ಮಾತು ಮುಗಿಸ್ತೇನೆ. ಬೀದರ್ ಜಿಲ್ಲೆಯ ಕಟ್ಟಿತುಗಾಂವ್ ಗ್ರಾಮದ ಸಹೋದರ ಸಚಿನ್ ಏನು ರೈಲ್ವೆ ಪಟ್ರಿಯೊಳಗೆ ಹೋಗಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದು ನಾವೆಲ್ಲರೂ ಗಮನಿಸಿದ್ದೇ. ಆದರೆ ಈ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಕಾಣ್ತಾ ಇದೆ. ವಿಶೇಷವಾಗಿ ಅತ್ಯಂತ ಬಡ ಕುಟುಂಬದ ಸಹೋದರ ಸಚಿನ್, ಅವನಿಗೆ 5 ಜನ ಅಕ್ಕಂಗಿಯರು, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸಿವಿಲ್ ಇಂಜಿನಿಯರ್ ಆದಂಥ ಸಚಿನ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಬಹುತೇಕ ಆ ಕುಟುಂಬದ ಒಂದು ಮೇನ್ ಪಿಲ್ಲರೇ ಬಿದ್ದು ಹೋಗಿದ್ದು ನಮಗೆಲ್ಲರಿಗೂ, ಇಡೀ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಗೆ ಅತ್ಯಂತ ದುಃಖದ ವಿಷಯ. ನಾನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಒಬ್ಬ ಶಾಸಕನಾಗಿ ನಾನು ಆಗ್ರಹವನ್ನು ಮಾಡ್ತೇನೆ. ಇವತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಿಮಗೆ ನಿಜವಾಗಿ ಕೂಡ
ಈ ಜನರ ಮೇಲೆ ಏನಾದರೂ ಕಾಳಜಿ ಇದ್ದರೆ ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರ ಆಪ್ತರು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಒಂದೇ ಸವನ ಎಲ್ಲ ಕಡೆ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವತ್ತು ಸುಮಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು 55 ವರ್ಷ ರಾಜಕಾರಣ ಮಾಡಿದ್ರು ಕೂಡ ಇಂಥ ಯಾವುದೇ ಅವರಿಗೆ ಇಂಥ ಈ ಶಬ್ದ ಜನ ಯಾರೂ ಮಾತಾಡಿರಲಿಲ್ಲ. ಆದರೆ ನಾನು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಾಗೂ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ತಾವು ಕೂಡಲೇ ಯಾರು ಈ ಘಟನೆಗೆ ತಪ್ಪಿಸ್ತಾರೋ ಅವ್ರ ಮೇಲೆ ಕಾನೂನಿನ ಕಠಿಣ ಕ್ರಮ ಜರುಗಬೇಕು. ಮತ್ತು ವಿಶೇಷವಾಗಿ ಯಾವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಸಚಿನ್ ಬರೆದಂಥ ಡೆತ್ ನೋಟ್ ತೊಗೊಂಡು ಅವ್ನು ಸ್ವತಃ ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರು ಡೆತ್ ನೋಟ್ ತೊಗೊಂಡು ಯಾರೇ ಒಬ್ಬನ ಡೆತ್ ನೋಟ್ ಅದ ಅಂದ್ರೆ ಸೀರಿಯಸ್ ಅವ್ನ ಮೊಬೈಲ್ ನಂಬರ್ ತೊಗೊಂಡು ಅಥವಾ ಅವ್ನು CDR ಹಾಕು ಅಥವಾ ಅವ್ನ ಲೊಕೇಶನ್ ಹಾಕಿ ಅವನು ಇದ್ದ ಜ್ಯೂರಿಡಿಕ್ಷನ್ದೊಳಗೆ ಒಂದೇ ಗಂಟೆದೊಳಗೆ ಅವನಿಗೆ ಪೊಲೀಸರು ಹಿಡ್ಕೊಂಡು ತಂದು ಏನಾಗ್ಯದ ಅಂತ ಕೇಳಿ ನಾವು ರಕ್ಷಣೆ ನೀನು ಕೊಡ್ತೇವೆ ಅಂತ ಹೇಳಿ ಅವನ ಪ್ರಾಣ ಪೊಲೀಸರು ಉಳಿಸ್ಬೋದಾಗಿತ್ತು. ಈ ಪ್ರಕರಣದಲ್ಲಿ ಮೊಟ್ಟ ಮೊದಲಿಗೆ ನಾನು ಹೇಳ್ತೇನೆ, ಇದು ಪೊಲೀಸರ ಬಹುದೊಡ್ಡ ಪ್ರಮಾಣದ ವೈಫಲ್ಯ. ಇದು ಪೊಲೀಸರು ನನಗೆ ಯಾಕೆ SP ಸಾಹೇಬರು ಹಿಂಗೆ ಕುಂತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾರೋ ಇಬ್ಬರಿಗೆ ಡೆತ್ ಆದ ಮೂಲಕ ಇಬ್ಬರಿಗೆ ಕಾನ್ಸ್ಟೇಬಲ್ಗಳಿಗೆ ನೀವು ಸಸ್ಪೆಂಡ್ ಮಾಡಿದ್ರಂದ್ರೆ ಇದು ಪರಿಹಾರನ? ಈ ಸರ್ಕಾರದೊಳಗೆ ಬಡವರು ಮಿಡಲ್ ಕ್ಲಾಸ್ ಜನ ಬದುಕಬೇಕೋ ಏನು ಎಲ್ಲರೂ ಆತ್ಮಹತ್ಯೆ ಮಾಡ್ಕೋಬೇಕಂತಕ್ಕಂಥ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ನಮ್ಮ ಹಿರಿಯರು, ಈ ಭಾಗದ ಕ್ಷೇತ್ರದ ನಾಯಕರು ಪ್ರಕಾಶ್ ಖಂಡ್ರೆ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ರ ನೇತೃತ್ವದಲ್ಲಿ, ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು, ನಾವು ಸಂಪೂರ್ಣವಾಗಿ ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಕೊಡೋ ತನಕ ಮತ್ತು ಈ ಸರ್ಕಾರ ಏನು ಈ ಮನಿದೆ ಒಬ್ಬ ಆಸರೆ ಅವನು ಸಚಿನ್, ಅವ ಇಲ್ಲಂದ್ರೆ ಈ ಮನೆಗೆ ಏನೂ ಇಲ್ಲ. ಸುಮಾರು ಈ ಕುಟುಂಬಕ್ಕೆ 1 ಕೋಟಿ ಪರಿಹಾರ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಡಬೇಕು. ಮತ್ತು ಏನವ್ರ ಸಹೋದರಿಯರು, ಅವ್ರ ತಂದೆಗೆ ಆರಾಮಿಲ್ಲ, ತಾಯಿ ಪ್ಯಾರಲಿಸಿಸ್ ಪೇಷೆಂಟ್, ಅವರಿಗೆ ಕಿತ್ತು ತಿಂತಕ್ಕಂಥ ಬಡತನ, ಅವ್ರ ಮನೆ ನೋಡಿದ್ರೆ ನಮಗೆ ನಿಜವಾಗ್ಲೂ ಕಳ್ಳಿಕ್ಕಿದ್ದು ಬರ್ತಕ್ಕಂಥದ್ದು. ಹಾಗಾಗಿ ಅವ್ರ ಕುಟುಂಬದೊಳಗೆ ಒಬ್ಬರಿಗೆ ನೌಕರಿ ಕೊಡಬೇಕು, ಸರ್ಕಾರಿ ನೌಕರಿ ಕೊಡಬೇಕು. ಕೂಡಲೇ 1 ವಾರ ಒಳಗಾಗಿ ತಾವು 1 ಕೋಟಿ ಪರಿಹಾರ ಘೋಷಣೆ ಮಾಡಬೇಕು. ನಾನು ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನೀವು ಜಿಲ್ಲೆ ಉಸ್ತುವಾರಿ ಸಚಿವರು ನಮ್ಗಿಂತ ಮೊದಲು ನೀವು ಓಡಿ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ, ನಾವು ಬಂದಿದ್ದೀವಿ. ಆದರೆ ತಾವು ಈಗಾಗಲೇ ಓಡಿ ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ 1 ಕೋಟಿ ರೂಪಾಯಿ ಪರಿಹಾರ ಕೊಡಿಸಿ, ಆ ಒಬ್ಬ ಸಹೋದರಿಗೆ ನೌಕರಿ ಕೊಡಿಸಿ, ಯಾರಿದ್ರೊಳಗೆ ತಪ್ಪು ಮಾಡ್ಯಾರ ಅವ್ರಿಗೆ ಕಾನೂನಿನ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ನಾನು 2 ಮಾತು ಮುಗಿಸ್ತೇನೆ. ಬೀದರ್ ಜಿಲ್ಲೆಯ ಕಟ್ಟಿತೂಗಾಂವ್ ಗ್ರಾಮದ ಸಹೋದರ ಸಚಿನ್ ಏನು ರೈಲ್ವೆ ಪಟ್ರಿಯೊಳಗೆ ಹೋಗಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದು ನಾವೆಲ್ಲರೂ ಗಮನಿಸಿದ್ದೇ. ಆದರೆ ಈ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರಿಗೂ ಕಾಣ್ತಾ ಇದೆ. ವಿಶೇಷವಾಗಿ ಅತ್ಯಂತ ಬಡ ಕುಟುಂಬದ ಸಹೋದರ ಸಚಿನ್, ಅವನಿಗೆ 5 ಜನ ಅಕ್ಕಂಗಿಯರು, ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸಿವಿಲ್ ಇಂಜಿನಿಯರ್ ಆದಂಥ ಸಚಿನ್ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಬಹುತೇಕ ಆ ಕುಟುಂಬದ ಒಂದು ಮೇನ್ ಪಿಲ್ಲರೇ ಬಿದ್ದು ಹೋಗಿದ್ದು ನಮಗೆಲ್ಲರಿಗೂ, ಇಡೀ ಬೀದರ್ ಜಿಲ್ಲೆ ಮತ್ತು ಕಲಬುರಗಿ ಜಿಲ್ಲೆಗೆ ಅತ್ಯಂತ ದುಃಖದ ವಿಷಯ. ನಾನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ಒಬ್ಬ ಶಾಸಕನಾಗಿ ನಾನು ಆಗ್ರಹವನ್ನು ಮಾಡ್ತೇನೆ. ಇವತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಸಚಿವರು, ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು, ನಿಮಗೆ ನಿಜವಾಗಿ ಕೂಡ ಈ ಜನರ ಮೇಲೆ ಏನಾದರೂ ಕಾಳಜಿ ಇದ್ದರೆ ಮತ್ತು ವಿಶೇಷವಾಗಿ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಸಚಿವರ ಆಪ್ತರು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಒಂದೇ ಸವನ ಎಲ್ಲ ಕಡೆ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಇವತ್ತು ಸುಮಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು 55 ವರ್ಷ ರಾಜಕಾರಣ ಮಾಡಿದ್ರು ಕೂಡ ಇಂಥ ಯಾವುದೇ ಅವರಿಗೆ ಇಂಥ ಈ ಶಬ್ದ ಜನ ಯಾರೂ ಮಾತಾಡಿರಲಿಲ್ಲ. ಆದರೆ ನಾನು ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರಿಗೆ ಹಾಗೂ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರಿಗೆ ತಾವು ಕೂಡಲೇ ಯಾರು ಈ ಘಟನೆಗೆ ತಪ್ಪಿಸ್ತಾರೋ ಅವ್ರ ಮೇಲೆ ಕಾನೂನಿನ ಕಠಿಣ ಕ್ರಮ ಜರುಗಬೇಕು. ಮತ್ತು ವಿಶೇಷವಾಗಿ ಯಾವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಸಚಿನ್ ಬರೆದಂಥ ಡೆತ್ ನೋಟ್ ತೊಗೊಂಡು ಅವ್ನು ಸ್ವತಃ ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ. ಪೊಲೀಸರು ಡೆತ್ ನೋಟ್ ತೊಗೊಂಡು ಯಾರೇ ಒಬ್ಬನ ಡೆತ್ ನೋಟ್ ಅದ ಅಂದ್ರೆ ಸೀರಿಯಸ್ ಅವ್ನ ಮೊಬೈಲ್ ನಂಬರ್ ತೊಗೊಂಡು
ಅಥವಾ ಒಂದು CDR ಹಾಕು ಅಥವಾ ಒಂದು ಲೊಕೇಶನ್ ಹಾಕಿ ಅವನು ಇದ್ದ ಜ್ಯೂರಿಡಿಕ್ಷನ್ದೊಳಗೆ ಒಂದೇ ಗಂಟೆದೊಳಗೆ ಅವನಿಗೆ ಪೊಲೀಸರು ಹಿಡ್ಕೊಂಡು ತಂದು ಏನಾಗ್ಯದ ಅಂತ ಕೇಳಿ ನಾವು ರಕ್ಷಣೆ ನೀನು ಕೊಡ್ತೇವೆ ಅಂತ ಹೇಳಿ ಅವನ ಪ್ರಾಣ ಪೊಲೀಸರು ಉಳಿಸ್ಬೋದಾಗಿತ್ತು. ಈ ಪ್ರಕರಣದಲ್ಲಿ ಮೊಟ್ಟ ಮೊದಲಿಗೆ ನಾನು ಹೇಳ್ತೇನೆ, ಇದು ಪೊಲೀಸರ ಬಹುದೊಡ್ಡ ಪ್ರಮಾಣದ ವೈಫಲ್ಯ. ಇದು ಪೊಲೀಸರು. ನನಗೆ ಯಾಕೆ SP ಸಾಹೇಬರು ಹಿಂಗೆ ಕುಂತಾರೋ ನನಗೆ ಗೊತ್ತಾಗ್ತಾ ಇಲ್ಲ. ಯಾರೋ ಇಬ್ಬರಿಗೆ ಡೆತ್ ಆದ ಮೂಲಕ ಇಬ್ಬರಿಗೆ ಕಾನ್ಸ್ಟೇಬಲ್ಗಳಿಗೆ ನೀವು ಸಸ್ಪೆಂಡ್ ಮಾಡಿದ್ರಂದ್ರೆ ಇದು ಪರಿಹಾರನ? ಈ ಸರ್ಕಾರದೊಳಗೆ ಬಡವರು ಮಿಡಲ್ ಕ್ಲಾಸ್ ಜನ ಬದುಕಬೇಕೋ ಏನು ಎಲ್ಲರೂ ಆತ್ಮಹತ್ಯೆ ಮಾಡ್ಕೋಬೇಕಂತಕ್ಕಂಥ ಪರಿಸ್ಥಿತಿ ಇಡೀ ರಾಜ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ನಾವೆಲ್ಲರೂ ನಮ್ಮ ಹಿರಿಯರು, ಈ ಭಾಗದ ಕ್ಷೇತ್ರದ ನಾಯಕರು ಪ್ರಕಾಶ್ ಖಂಡ್ರೆ ಅವರ ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸೋಮನಾಥ್ ಪಾಟೀಲ್ರ ನೇತೃತ್ವದಲ್ಲಿ, ಈಗಾಗಲೇ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರು, ನಾವು ಸಂಪೂರ್ಣವಾಗಿ ಯಾರು ತಪ್ಪು ಮಾಡಿದ್ದಾರೋ ಅವ್ರಿಗೆ ಶಿಕ್ಷೆ ಕೊಡೋ ತನಕ ಮತ್ತು ಈ ಸರ್ಕಾರ ಏನು ಈ ಮನಿದೇವದ್ದು ಒಬ್ಬ ಆಸರೆ ಅವನು ಸಚಿನ್, ಅವ ಇಲ್ಲಂದ್ರೆ ಈ ಮನೆಗೆ ಏನೂ ಇಲ್ಲ. ಸುಮಾರು ಈ ಕುಟುಂಬಕ್ಕೆ 1 ಕೋಟಿ ಪರಿಹಾರ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಕೊಡಬೇಕು. ಮತ್ತು ಏನವ್ರ ಸಹೋದರಿಯರು, ಅವ್ರ ತಂದೆಗೆ ಆರಾಮಿಲ್ಲ, ತಾಯಿ ಪ್ಯಾರಲಿಸಿಸ್ ಪೇಷೆಂಟ್, ಅವರಿಗೆ ಕಿತ್ತು ತಿಂತಕ್ಕಂಥ ಬಡತನ, ಅವ್ರ ಮನೆ ನೋಡಿದ್ರೆ ನಮಗೆ ನಿಜವಾಗ್ಲೂ ಕಳ್ಳಿಕ್ಕಿದ್ದು ಬರ್ತಕ್ಕಂಥದ್ದು. ಹಾಗಾಗಿ ಅವ್ರ ಕುಟುಂಬದೊಳಗೆ ಒಬ್ಬರಿಗೆ ನೌಕರಿ ಕೊಡಬೇಕು, ಸರ್ಕಾರಿ ನೌಕರಿ ಕೊಡಬೇಕು. ಕೂಡಲೇ 1 ವಾರ ಒಳಗಾಗಿ ತಾವು 1 ಕೋಟಿ ಪರಿಹಾರ ಘೋಷಣೆ ಮಾಡಬೇಕು. ನಾನು ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ನೀವೇನು ಮಾಡ್ತಿರೋ ಗೊತ್ತಿಲ್ಲ, ನೀವು ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಗಿಂತ ಮೊದಲು ನೀವು ಓಡಿ ಬರಬೇಕಾಗಿತ್ತು. ಯಾಕೆ ಬಂದಿಲ್ಲ ನನಗೆ ಗೊತ್ತಿಲ್ಲ, ನಾವು ಬಂದಿದ್ದೀವಿ. ಆದರೆ ತಾವು ಈಗಾಗಲೇ ಓಡಿ ಬಂದು ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ 1 ಕೋಟಿ ರೂಪಾಯಿ ಪರಿಹಾರ ಕೊಡಿಸಿ, ಆ ಒಬ್ಬ ಸಹೋದರಿಗೆ ನೌಕರಿ ಕೊಡಿಸಿ, ಯಾರು ಇದ್ರೊಳಗೆ ತಪ್ಪು ಮಾಡ್ಯಾರ ಅವ್ರಿಗೆ ಕಾನೂನಿನ ಕಠಿಣ ಶಿಕ್ಷೆ ಆಗಬೇಕು ಅಂಥೇಳಿ ನನ್ನ 2 ಮಾತು ಮುಗಿಸ್ತೇನೆ.